ಇನ್ನು ಗೋಲ್ಡನ್ ಸ್ಟಾರ್ ನಟ ಗಣೇಶ್ ಅವರ ಜೊತೆ ಅಭಿನಯ ಮಾಡಿದಂಥ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದ ಇದೀಗ ವಿಧಿವಶರಾಗಿರುವಂಥದ್ದು. ಅದು ಕೂಡ ನರಳಿನಳ್ಳಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಹೌದು ಸ್ನೇಹಿತರೆ, ಆಗ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಇನ್ನೂ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಇಟ್ಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದರು ಅಂತ ಕೂಡ ಹೇಳ್ಬೋದು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಮಾಡಿದಂಥ ಸಿನಿಮಾ ಅವರಿಗೆ ದೊಡ್ಡ ಮಟ್ಟಿಗೆ ಹೆಸರು ಕೊಡೋದಂತ ಕೊಟ್ಟಿತ್ತು. ಇನ್ನು ಚೆಲುವಿನ ಚಿತ್ತಾರದಲ್ಲಿ ಇವರು ಅಭಿನಯ ಮಾಡಿದಂಥ ಅದ್ಭುತವಾದ ಕಲಾವಿದ. ಇನ್ನು ಚೆಲುವಿನ ಚಿತ್ತಾರದಲ್ಲಿ ಮಾಡಿದಂಥ ರಾಕೇಶ್ ಅಲಿಯಾಸ್ ಬುಲ್ಲಿ, ಪಪ್ಪು ಸಿ ಬುಲ್ಲಿಯ ಪಾತ್ರದಲ್ಲಿ ಇಲ್ಲಿ ಅಭಿನಯ ಮಾಡಿದರು. ಕೋಮಲ್ ಅವರಿಗೆ ಟಕ್ಕರ್ ಕೊಡುವಂಥ ಪಾತ್ರವನ್ನು ಮಾಡೋದ್ರ ಮೂಲಕ ತುಂಬಾ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಬುಲ್ಲಿ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಿಳಿ ರಕ್ತಗಳ ಕಣಗಳು ಕಡಿಮೆ ಇರುತ್ತೆ ಎಂಬ ಕಾಯಿಲೆ ಅವರಿಗೆ ಇತ್ತಂತೆ. ಸದಾ ಇದನ್ನು ವಾಸಿ ಮಾಡಿಕೊಡ್ತೀವಿ ಅಂತೇಳಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು 3 ತಿಂಗಳು ಸಹ ಅಡ್ಮಿಟ್ ಸಹ ಆಗಿದ್ದರು. ಸದ್ಯ ಅಲ್ಲಿ ತುಂಬಾ ಸಾವು ಬದುಕಿನ ಹೋರಾಟವನ್ನು ಮಾಡಿ 3 ತಿಂಗಳ ಸತತ ಹೋರಾಟದ ನಂತರ ಕೊನೆಗೂ ಕೂಡ ವಿಧಿಯಾಟದ ಮುಂದೆ ಸೋತರು, ಕೊನೆಗೆ ಸೆಳೆದರು ನಟ ಬುಲ್ಲಿಯವರು.